ಕಿಲೋಮೀಟರ್ವರೆಗೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾದಂಥ ಜವಾಬ್ದಾರಿ ಇದೆ. ಹೀಗಾಗಿ ಇದು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಮಾನವ ಸರಪಳಿ ನಿರ್ಮಾಣ ಆಗುವುದಿಲ್ಲ. ಆದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಹೇಳಿದಾರ, ಇಡೀ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಎಲ್ಲ, ಯಾಕಂದರೆ ಇದು ಸುಮಾರು 1 ಕಿಲೋಮೀಟರ್ಗೆ ದೊಡ್ಡವರಾದ್ರೆ 700ರಿಂದ 800 ಜನ ಬೇಕು. ಮಾನವ ಸರಪಳಿ ನಿರ್ಮಾಣ ಆಗಬೇಕಾದ್ರೆ ಸಣ್ಣ ವಿದ್ಯಾರ್ಥಿಗಳಿದ್ರೆ 1000 ಜನ ಬೇಕು. ಸೊ 60 ಕಿಲೋಮೀಟರ್ ಗಟ್ಟಲೆ ಈ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾದ್ರೆ ಸುಮಾರು 50,000 ಜನರ ಸಹಕಾರದ ಅಗತ್ಯತೆ ಇದೆ. ಹೀಗಾಗಿ ಈಗಾಗಲೇ ನಿಡಗುಂದಿಯಲ್ಲಿಯೂ ಕೂಡ 2 ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದಾರೆ. ಯಾಕಂದರೆ ಮೇನ್ಲಿ ಇದು ನಿಡಗುಂದಿ ಮತ್ತು ಮುದ್ದೇಬೇಳದಲ್ಲಿ ಹಾದು ಹೋಗುವುದರಿಂದ ಮುದ್ದೇಬೇಳದಲ್ಲಿನೂ ಪೂರ್ವಭಾವಿ ಸಭೆ ಮಾಡಿದ್ದಾರೆ, ನಿಡಗುಂದಿಯಲ್ಲಿನೂ ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಏನು ಮಾಡಿದ್ದೇವೆ, ನಿಡಗುಂದಿಯಲ್ಲಿ ಪಾಲ್ಗೊಂಡಿದ್ದೇವೆ. ಆ ನಿಡಗುಂದಿಯಲ್ಲಿ ಪಾಲ್ಗೊಂಡಿದ್ದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಎಲ್ಲರೂ ಬಂದರೂ ಕೂಡ ಇನ್ನೂ ಜನರ ಕೊರತೆ ಉಂಟಾಗ್ತದೆ. ಹೀಗಾಗಿ ನಾವು ಹತ್ತಿರದ ಏನು ತಾಲೂಕುಗಳದಲ್ಲ, ಈಗ ನಿಡಗುಂದಿಗೆ ಹತ್ತಿರದ ತಾಲೂಕುಗಳಂದ್ರೆ ಬಾಗೇವಾಡಿ ಮತ್ತು ಕೋಲಾರ, ಮುದ್ದೇಬೇಳಕ್ಕೆ ಹತ್ತಿರದ ತಾಲೂಕುಗಳಂದ್ರೆ ತಾಳಿಕೋಟೆ. ಸೊ ಹತ್ತಿರದ ತಾಲೂಕುಗಳಿಂದ ಕೂಡ ಜನರನ್ನು ಅಲ್ಲಿ ಕಳಿಸ್ಬೇಕು ಅನ್ನುವಂಥ